ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಅದರಲ್ಲಿ 264 ಅಲ್ಲ ಸರ್, 242 ಜನರಲ್ ಅದರಲ್ಲಿ ಒಂದು ನಿಮಿಷ 242 ಪ್ರಯಾಣಿಕರಲ್ಲಿ ಇದ್ರು ಅಂತ ಬಂದಿದೆ. ಅದರಲ್ಲಿ 133 ಡಿಕ್ಲೇರ್ಡ್ ಡೆತ್ ಅಂತ ಬಂದಿದೆ 242. ಆಮೇಲೆ ಅದರಲ್ಲಿ ಎಕ್ಸ್ ಚೀಫ್ ಮಿನಿಸ್ಟರ್ ಗುಜರಾತ್ ಅವರು ಅದರಲ್ಲಿ ಇದ್ರು ಅಂತ ಬಂದಿದೆ. ಆಮೇಲೆ ಅದೊಂದು ಬಿಲ್ಡಿಂಗ್ ಮೇಲೆ ಬಿದ್ದಿದೆ, ಅದರಲ್ಲಿ ಎಷ್ಟು ಜನ ತಿಳ್ಕೊಂಡಿದ್ದಾರೆ ನನಗೆ ಗೊತ್ತಾಗಿಲ್ಲ. ಡೀಟೇಲ್ಸ್ ಎಲ್ಲ ರಾತ್ರಿವರೆಗೆ ಬರುತ್ತೆ. ಬಟ್ ಅದು ಮೆಕ್ಯಾನಿಕಲ್ ಫೇಲ್ಯೂರ, ಪೈಲಟ್ ಎರರ, ಯಾರಿಗಿನ್ನ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಎನ್ಕ್ವೈರಿ ನಾವು ಡಿಮ್ಯಾಂಡ್ ಮಾಡ್ತೀವಿ. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸೆಕ್ಟರಲ್ಲಿ ಆಗಲಿ ಮೊನೋಪಲೈಸೇಷನ್ ಆಗಬಾರ್ದು. ಯಾವುದೇ ಸೆಕ್ಟರಲ್ಲಿ ಆಗಲಿ ಮೊನೋಪಲೈಸೇಷನ್ ಆಗಬಾರ್ದು. ನಾನು ಇದರ ಮೇಲೆ ಭಾಳ ವಿಸ್ತಾರವಾಗಿ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದೆ. ಮೊನೋಪಲಿ ಯಾವುದೇ ಸೆಕ್ಟರಲ್ಲಿ ಆದಾಗ ಯಾವ ಥರ ಘಟನೆಗಳಾಗ್ತವೆ ಅಂತ. ಇವಾಗ ಏರ್ಪೋರ್ಟ್ಸಲ್ಲಿ ಏನಾಗ್ತಾ ಇದೆ, ಕನಿಷ್ಠ 11 ಏರ್ಪೋರ್ಟ್ಸಲ್ಲಿ ಈ ಮಳೆಗಾಲ ಅವೆಲ್ಲ ಬಂದಾಗೆಲ್ಲ ಆಕ್ಸಿಡೆಂಟ್ಸ್ ಆಗಿದ್ದಾವೆ, ಏನೇನೋ ಅವೆಲ್ಲ ಆಗಿದೆ. ಅದು ಬೇರೆ ಡಿಬೇಟ್ ಇದೆ. ಬಟ್ ಸದ್ಯಕ್ಕೆ ಯಾರದರಲ್ಲಿ ತೀರ್ಕೊಂಡಿದ್ದಾರೆ, ನಮ್ಮ ಪಕ್ಷದಿಂದ ನಾನು ಪರ್ಸ್ನಲಿ ಆಗಿ ನಮ್ಮೆಲ್ಲ ಫ್ರೆಂಡ್ಸ್ ಕಡೆಯಿಂದ ಎಲ್ಲರಿಗೆ ಅವರೆಲ್ಲ ಫ್ಯಾಮಿಲೀಸಿಗೆ ಕಾಂಡೋಲೆನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತಿನ ದಿವಸ ನಾವೆಲ್ಲರೂ ಅವ್ರ ಜೊತೆಲಿ ಪ್ರೇಯರ್ಸಲ್ಲಿ ಪ್ರಾರ್ಥನೆಗಳಲ್ಲಿ ಇರೋಣ. ಮೊನೊಪೊಲಿ ಇನ್ ಇಂಡಸ್ಟ್ರಿ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.